ಒಬ್ರು ಕಾಂಟೆಸ್ಟ್ ಕ್ವೀನ್ ಅಂತಾನೆ ಫೇಮಸ್ ಆಗಿದ್ದಾರೆ. ಯಾಕೆಂದ್ರೆ ಅವರು ಯಾವ ಕಾಂಟೆಸ್ಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೋ ಅದ್ರಲ್ಲೆಲ್ಲ ಗೆಲ್ತಾ ಇದ್ರು. ಇದೆಲ್ಲ ಲಕ್ ಅಥವಾ ಬೈ ಚಾನ್ಸ್ ಇಂದ ಆಗಿರ್ಲಿಲ್ಲ. ಬದಲಿಗೆ ಲಾ ಆಫ್ ಅಟ್ರಾಕ್ಷನ್ ಪ್ರಾಕ್ಟೀಸ್ ಮಾಡಿ ಆ ಎಲ್ಲಾ ಕಾಂಟೆಸ್ಟ್ ಅಲ್ಲಿ ಗೆಲ್ಲೋದಕ್ಕೆ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರು. ಹಾಗೇನೆ ಅವರು ಗೆಲ್ತಾ ಇದ್ರು ಕೂಡ. ಅದು ಕುಕ್ಕರ್ ಇಂದ ಹಿಡಿದು ಏರೋಪ್ಲೇನ್ ಫಸ್ಟ್ ಕ್ಲಾಸ್ ಟಿಕೆಟ್ ವರೆಗೂ ಎಲ್ಲದರಲ್ಲೂ ಗೆದ್ದಿದ್ದಾರೆ. ಹಣ ಮಾಡಿದ್ದಾರೆ, ಮನೆ ಗೆದ್ರು, ಕಾರನ್ನ ಗೆದ್ದಿದ್ರು. ಇವರ ಹೆಸರೇ ಹೆಲೆನ್ ಅಡ್ಸೆಲ್ ಅಂತ. ಅವರು ಪಾಸಿಟಿವ್ ಥಿಂಕಿಂಗ್ ಬಗ್ಗೆ ಬುಕ್ ಅನ್ನ ಓದ್ತಾರೆ. ಆ ಬುಕ್ ಓದಿದ ನಂತರ ಅವ್ರಿಗೆ ಅರ್ಥ ಆಗತ್ತೆ ತಮ್ಮ ಯೋಚನಾ ಶಕ್ತಿಯಿಂದ ಏನ್ ಬೇಕಿದ್ರೂ ಸಾಧಿಸಬಹುದು ಅನ್ನೋದು. ಒಂದಿನ ಹೀಗೆ ಪೇಪರ್ ಅನ್ನ ಓದುವಾಗ ತಮ್ಮ ಹಸ್ಬೆಂಡ್ಗೆ ಅವ್ರು ಕೇಳ್ತಾರೆ, ಯಾವ್ದಾದ್ರು ಕಾಂಟೆಸ್ಟ್ ಅಲ್ಲಿ ಏನಾದ್ರೂ ಗೆಲ್ಬೇಕು ಅಂದ್ರೆ ನಿಮ್ಗೆ ಏನ್ ಇಷ್ಟ ಅಂತ ಕೇಳ್ತಾರೆ. ಆಗ ಹಸ್ಬೆಂಡ್ ಹೇಳ್ತಾರೆ, ನನ್ಗೊಂದು ಬೈಕ್ ಗೆಲ್ಬೇಕು ಅಂತ ತುಂಬಾ ಆಸೆ ಇದೆ ಅಂತ. ಅವಾಗ ಪೇಪರ್ ಅನ್ನು ಓದುವಾಗ ರ್ಯಾಂಡಮ್ ಆಗಿ ಅವ್ರಿಗೊಂದು ಕಾಂಟೆಸ್ಟ್ ಕಾಣಿಸುತ್ತೆ. ಅದ್ರಲ್ಲಿ ಯಾವುದೋ ಒಂದು ಜ್ಯೂಸ್ ಕಂಪನಿಯವರು ತಮ್ಮ ಕಂಪನಿಯ ಜ್ಯೂಸ್ ಅನ್ನ ಯಾಕೆ ಕುಡಿಬೇಕು ಅಂತ ಒಂದು ಕ್ವಶನ್ ಕೇಳಿ ಅದಕ್ಕೆ ಆನ್ಸರ್ ಅನ್ನ ಕೇಳಿರ್ತಾರೆ ಕಾಂಟೆಸ್ಟ್ ಮೂಲಕ. ಆಗ ಹೆಲೆನ್ ಅವರು ಆ ಕಾಂಟೆಸ್ಟ್ ಅನ್ನ ನೋಡ್ಬಿಟ್ಟು ಆನ್ಸರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಯಾಕೆ ಆ ಜ್ಯೂಸ್ ಅನ್ನ ಕುಡಿಬೇಕು ಅಂತ. ಬಟ್ ಒಂದನ್ನ ನೆನ್ಪಿಡ್ಕೊಳ್ಳಿ, ಅವ್ರು ಇದುವರೆಗೂ ಆ ಕಂಪನಿಯ ಜ್ಯೂಸ್ ಅನ್ನು ಯಾವತ್ತೂ ಟೇಸ್ಟ್ ಮಾಡೋರಿದಿಲ್ಲ. ಆದ್ರೂ ತಮ್ಮ ಇಮ್ಯಾಜಿನೇಷನ್ ಮೂಲಕ ಈ ಒಂದು ಜ್ಯೂಸ್ ಅನ್ನ ಯಾಕೆ ಕುಡಿಬೇಕು ಅಂತ ಹೇಳ್ಬಿಟ್ಟು ಅವರು ಒಂದು ಕೋಟ್ ಅನ್ನ ರೆಡಿ ಮಾಡ್ತಾರೆ. ಆ ಕೋಟ್ ಅನ್ನ ರೆಡಿ ಮಾಡುವಾಗ ಮೈಂಡ್ ಅಲ್ಲಿ ಇಮ್ಯಾಜಿನೇಷನ್ ಮಾಡ್ತಿರ್ತಾರೆ, ಆ ಬೈಕ್ ಈಗಾಗಲೇ ತಮಗೆ ಬಂದ್ಬಿಟ್ಟಿದೆ ಕಾಂಟೆಸ್ಟ್ ಅಲ್ಲಿ. ಅವರ ಗಂಡನ ಜೊತೆ ಅವರು ಆ ಬೈಕ್ ಅಲ್ಲಿ ಕುತ್ಕೊಂಡು ಓಡಾಡ್ತಿದ್ದಾರೆ ಅನ್ನೋ ರೀತಿನಲ್ಲಿ ಅವರು ಇಮ್ಯಾಜಿನೇಷನ್ ಮಾಡ್ತಾ ಒಂದು ಕೋಟ್ ಅನ್ನ ಆನ್ಸರ್ ಮೂಲಕ ರೆಡಿ ಮಾಡಿ ಆ ಕಂಪನಿಗೆ ಕಳಿಸ್ತಾರೆ. ಅಂಡ್ ಅದೇ ರೀತಿ ಅವರು ಆ ಬೈಕ್ ಅನ್ನ ಗೆಲ್ತಾರೆ ಕೂಡ. ಹೆಲೆನ್ ಅವ್ರಿಗೆ 100% ನಂಬಿಕೆ ಇರ್ತಾ ಇತ್ತು. ಅವರು ರಿಸಲ್ಟ್‌ಗೋಸ್ಕರ ವೇಟ್ ಮಾಡ್ತಾ ಇದ್ರು, ಹಾಗೆ ಗೆಲ್ತಾ ಇದ್ರು ಕೂಡ. ಹಾಗೆ ಅವರು ಈ ಒಂದು ಸ್ಕಿಲ್ಸ್ ಅನ್ನ ತಮ್ಮ ಹತ್ರ ಇದ್ದ ಸ್ಕಿಲ್ಸ್ ಅನ್ನ ಇಟ್ಕೊಂಡಿರ್ಲಿಲ್ಲ. ಅವರು ಯಾವುದೇ ಪ್ರೋಗ್ರಾಮ್‌ಗೆ ಹೋದ್ರು ಕೂಡ ಅವರು ಕಾಂಟೆಸ್ಟ್ ಅಲ್ಲಿ ಹೇಗೆ ಪಾರ್ಟಿಸಿಪೇಟ್ ಮಾಡ್ತಾರೆ, ಅದರಿಂದ ಅವರಿಗೆ ಪ್ರೈಸಸ್ ಅನ್ನ ಹೇಗೆ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಲೆಕ್ಚರ್ ಕೊಡ್ತಾ ಇದ್ರು, ಬೇರೆಯವರಿಗೆ ತಿಳಿಸ್ಕೊಡ್ತಾ ಇದ್ರು ಕೂಡ. ಹೆಲೆನ್ ಅವರು ಒಂದು ಪುಸ್ತಕವನ್ನ ಬರೆದಿದ್ದಾರೆ, ದ ನೇಮ್ ಇಟ್ ಅಂಡ್ ಕ್ಲೇಮ್ ಇಟ್ ಗೇಮ್ ಅಂತ. ಅದರಲ್ಲಿ ಎಲ್ಲಾ ವಿನ್ನಿಂಗ್ ಸೀಕ್ರೆಟ್ಸ್ ಬಗ್ಗೆ ಅವರು ತಿಳಿಸ್ಕೊಟ್ಟಿದ್ದಾರೆ. ಹೆಲೆನ್ ಹೇಳ್ತಾರೆ, ಅವರ ಲೈಫ್ ಅಲ್ಲಿ ಇರುವಂತಹ ಪ್ರತಿಯೊಂದು ಅವರ ಕಾನ್ಸ್ಟೆಂಟ್ ಪಾಸಿಟಿವ್ ಥಿಂಕಿಂಗ್ ಇಂದಾನೆ ಬಂದಿರೋದು ಅಂತ. ಪ್ರತಿ ಸಾರಿ ಮ್ಯಾನಿಫೆಸ್ಟ್ ಮಾಡುವಾಗ್ಲೂ ಅವರು ಇನ್ನೂ ಜಾಸ್ತಿ ಪಾಸಿಟಿವ್ ಎನರ್ಜಿಯಿಂದ ಚಾರ್ಜ್ ಮಾಡ್ತಾ ಇದ್ರು. ಅದರಿಂದ ಅವರ ಗೆಲುವು ನಿಶ್ಚಿತ ಆಗ್ತಾ ಇತ್ತು. ಈ ವಿಡಿಯೋದಲ್ಲಿ ಹೆಲೆನ್ ಅವರು ಯೂಸ್ ಮಾಡಿ ವಿನ್ ಆಗ್ತಾ ಇದ್ದಂತಹ ಟೆಕ್ನಿಕ್ಸ್ ಬಗ್ಗೆ ನಾವು ಇವತ್ತು ತಿಳ್ಕೊಳ್ತಾ ಇದ್ದೀವಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕೊನೆವರೆಗೂ ನೋಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗಾದ್ರೆ ಹೆಲೆನ್ ಅವರು ಯೂಸ್ ಮಾಡಿ ಎಲ್ಲಾ ಕಾಂಟೆಸ್ಟ್ ಅಲ್ಲೂ ಅವರು ವಿನ್ ಆಗೋ ಹಾಗೆ ಯೂಸ್ ಮಾಡ್ತಿದ್ದಂತಹ ಟೆಕ್ನಿಕ್ ಯಾವುದು ಅಂತ ನೋಡೋದಾದ್ರೆ, ಆ ಟೆಕ್ನಿಕ್ ನ ಹೆಸರು SPEC ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಂತ. ಅಂದ್ರೆ ಸೆಲೆಕ್ಟ್ ಇಟ್, ಪ್ರಾಜೆಕ್ಟ್ ಇಟ್, ಎಕ್ಸ್ಪೆಕ್ಟ್ ಇಟ್ ಅಂಡ್ ಕಲೆಕ್ಟ್ ಇಟ್ ಟೆಕ್ನಿಕ್ ಅಂತ ಅದ್ರ ಹೆಸರು. ಅಂದ್ರೆ ಬೇಕಾದ್ದನ್ನ ಸ್ಪಷ್ಟವಾಗಿ ಆರಿಸ್ಕೊಳ್ಳೋದು, ಮನದಲ್ಲಿ ಅದನ್ನ ಕಲ್ಪಿಸ್ಕೊಳ್ಳೋದು ಸಿಕ್ಕೇ ಸಿಗುತ್ತೆ ಅಂತ. ಹಾಗೇನೆ ಧೈರ್ಯವಾಗಿ ನಂಬೋದು, ಅದನ್ನ ಪಡೆದುಕೊಳ್ಳೋದು. ಅಂದ್ರೆ ಸೆಲೆಕ್ಟ್ ಇಟ್ ಅಂದ್ರೆ ಆಯ್ಕೆ ಮಾಡ್ಕೋಬೇಕು. ಫಸ್ಟ್ ನಿಮಗೆ ಏನ್ ಬೇಕು ಅದನ್ನ ಆಯ್ಕೆ ಮಾಡ್ಕೋಬೇಕು. ಪ್ರಾಜೆಕ್ಟ್ ಇಟ್ ಅಂದ್ರೆ ಅದನ್ನ ಕಲ್ಪಿಸ್ಕೊಳ್ಬೇಕು, ಬಿಂಬಿಸ್ಕೊಳ್ಬೇಕು. ಎಕ್ಸ್ಪೆಕ್ಟ್ ಇಟ್ ಅಂದ್ರೆ ನಿರೀಕ್ಷೆ ಮಾಡ್ಬೇಕು, ನಂಬಬೇಕು. ಕಲೆಕ್ಟ್ ಇಟ್ ಲಾಸ್ಟ್ ಅಲ್ಲಿ ಅದನ್ನ ಪಡೆದುಕೊಳ್ಬೇಕು. ಅದನ್ನ ಇನ್ನೂ ವಿಸ್ತಾರವಾಗಿ ಹೇಳೋದಾದ್ರೆ, ನಿಮಗೆ ಎಕ್ಸಾಕ್ಟ್ ಆಗಿ ಏನ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ನಿಮಗೆ ಬೇಕಾಗಿರೋದು ಈಗಾಗಲೇ ನಿಮಗೆ ಸಿಕ್ಕಿದೆ ಅಂತ ಮನಸ್ಸಲ್ಲಿ ಅದನ್ನ ವಿಜುವಲೈಸ್ ಮಾಡಬೇಕು. ಅದು ಖಂಡಿತ ಸಿಕ್ಕೇ ಸಿಗುತ್ತೆ ಅಂತ ಯಾವುದೇ ಒಂದು ಡೌಟ್ ಇಲ್ಲದೆ ಬಲವಾಗಿ ನಂಬಬೇಕು. ಅದಕ್ಕೆ ತಕ್ಕ ಪ್ರಯತ್ನವನ್ನ ಮಾಡಬೇಕು. ಮುಕ್ತ ಮನಸ್ಸಿನಿಂದ ಬಂದಿದ್ದನ್ನ ಸ್ವೀಕರಿಸಬೇಕು. ಮೊದಲನೇದಾಗಿ ಮೊದಲ ಸ್ಟೆಪ್ ಅಲ್ಲಿ ನೀವು ಏನ್ ಮಾಡ್ಬೇಕು ಅಂದ್ರೆ, ನಿಮಗೆ ಏನ್ ಬೇಕು, ಏನ್ ಮ್ಯಾನಿಫೆಸ್ಟ್ ಮಾಡಬೇಕು ನೀವು ಅಂತ ಡಿಸೈಡ್ ಮಾಡ್ಕೋಬೇಕು. ಅದು ಹಣ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಎಕ್ಸಾಮ್ ರಿಸಲ್ಟ್ ಇರ್ಬೋದು, ಇಂಟರ್ವ್ಯೂ ಕ್ರ್ಯಾಕ್ ಮಾಡೋದಿರ್ಬೋದು, ಬಿಸ್ನೆಸ್ ಗ್ರೋತ್ ಇರ್ಬೋದು, ಪಾರ್ಟ್ನರ್ನ ಮ್ಯಾನಿಫೆಸ್ಟ್ ಮಾಡೋದಿರ್ಬೋದು, ಹೆಲ್ತ್ ಅನ್ನ ಮ್ಯಾನಿಫೆಸ್ಟ್ ಮಾಡೋದಿರ್ಬೋದು. ಹೀಗೆ ಏನ್ ಬೇಕೋ ಅದನ್ನ ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ಕ್ಲಿಯರ್ ಆಗಿ, ಕ್ರಿಸ್ಟಲ್ ಕ್ಲಿಯರ್ ಆಗಿ, ಕ್ಲಾರಿಟಿಯಿಂದ ಇರಬೇಕು. ಎರಡನೇದಾಗಿ ನೀವು ವಿಜುವಲೈಸ್ ಮಾಡಬೇಕು, ನಿಮ್ಮ ವಿಶ್ ಈಗಾಗಲೇ ಫುಲ್ಫಿಲ್ ಆಗೋಗಿದೆ ಅನ್ನೋ ಹಾಗೆ. ನೀವು ಆ ಲೈಫ್ ಅನ್ನ ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಅನ್ನೋ ಹಾಗೆ. ಅಂದ್ರೆ ಶ್ರೀಮಂತರಾಗಿರೋ ಹಾಗೆ, ಹೆಲ್ತಿ ಆಗಿರೋ ಹಾಗೆ, ಕಾರಲ್ಲಿ ನೀವಾಗ್ಲೇ ಕೂತ್ಕೊಂಡು ಓಡಾಡ್ತಾ ಇರೋ ಹಾಗೆ, ಒಳ್ಳೆ ಜಾಬ್ ಸಿಕ್ಕೋ ಆ ಜಾಬ್ ಅನ್ನ ಮಾಡ್ತಾ ಇರೋ ಹಾಗೆ, ಈ ರೀತಿಯಾಗಿ ಅದನ್ನ ಫೀಲ್ ಮಾಡಬೇಕು. ಪ್ರತಿಯೊಂದು ಡೀಟೇಲ್ ಅನ್ನ ಫೀಲ್ ಮಾಡಬೇಕು. ಸಿಂಗಲ್ ಡೀಟೇಲ್ಸ್ ಅನ್ನ ನೀವು ವಿಜುವಲೈಸ್ ಮಾಡಬೇಕು. ಫೀಲಿಂಗ್ಸು ಮತ್ತೆ ಎಮೋಷನ್ಸು ಅದರಲ್ಲಿ ಇರಬೇಕು. ಹೆಲೆನ್ ಹೇಳ್ತಾರೆ, ಅವರು ಯಾವುದೇ ಕಾಂಟೆಸ್ಟ್ ಅಲ್ಲಿ ಭಾಗವಹಿಸಿದಾಗ ರಿಸಲ್ಟ್ಗೆ ಅವರು ವೇಟ್ ಮಾಡುವಾಗ ಪ್ರತಿ ಕ್ಷಣ ವಿಜುವಲೈಸ್ ಮಾಡ್ತಾ ಇದ್ರು, ಈಗಾಗಲೇ ಅವರು ಗೆದ್ದಿರೋ ಹಾಗೆ. ಮೂರನೇದಾಗಿ ಎಕ್ಸ್ಪೆಕ್ಟ್ ಇಟ್. ನಿಮ್ಮ ಮೈಂಡ್ ಇಂದ ಎಲ್ಲಾ ಡೌಟ್ಸ್ ಅನ್ನ ನೀವು ಹೊರಗಡೆ ಹಾಕ್ಬಿಡ್ಬೇಕು. ಝೀರೋ ಡೌಟ್ ಇಟ್ಕೋಬೇಕು. ನಿಮ್ಮ ವಿಷಯ ಈಗಾಗಲೇ ಯಾವುದೇ ಡೌಟ್ ಇಲ್ಲದೆ ಫುಲ್ಫಿಲ್ ಆಗಿರೋ ಹಾಗೆ ನೀವು ವಿಜುವಲೈಸ್ ಮಾಡಬೇಕು.
ಯಾಕಂದ್ರೆ ನಿಮ್ಮ ವಿಶ್ ಬಗ್ಗೆ ಯಾವುದೇ ಡೌಟ್ ಬಂದ್ರು ಆ ವಿಶ್ ಫುಲ್ಫಿಲ್ ಆಗೋದಿಲ್ಲ. ಹಾಗಾಗಿ ಝೀರೋ ಡೌಟ್ ಅನ್ನ ನಿಮ್ಮ ಮ್ಯಾನಿಫೆಸ್ಟೇಷನ್ ಅಲ್ಲಿ ಇಟ್ಕೋಬೇಕು ನೀವು. ಸೊ ವಿಶ್ ಮ್ಯಾನಿಫೆಸ್ಟ್ ಆಗೋದಕ್ಕೆ ಟೈಮ್ ತಗೊಳುತ್ತೆ, ನಿಮಗೆ ಗೊತ್ತಿದೆ ಅದು. ಅಂತಹ ಟೈಮಲ್ಲಿ ಡೌಟ್ ಇರಬಾರ್ದು. ಡೈಲಿ ಮ್ಯಾನಿಫೆಸ್ಟೇಷನ್ ವಿಜುವಲೈಸೇಷನ್ ಮಾಡ್ತಾನೆ ಇರಬೇಕು. ಹೆಲೆನ್ ಹೇಳ್ತಾರೆ ವಿಜುವಲೈಸೇಷನ್ ಟೆಕ್ನಿಕ್ ತುಂಬಾ ತುಂಬಾ ಪವರ್ಫುಲ್ ಎಕ್ಸಸೈಸ್. ಇದನ್ನ ಪ್ರತಿಯೊಬ್ಬರು ಪ್ರಾಕ್ಟೀಸ್ ಮಾಡ್ಬೇಕು ಅಂತ. ಶಾಂತವಾಗಿ ಕುತ್ಕೊಂಡು ಡೀಪ್ ಬ್ರೀತಿಂಗ್ ಅನ್ನ ಮಾಡ್ತಾ ವಿಜುವಲೈಸ್ ಮಾಡ್ತಾ ಇರಬೇಕು ನಿಮ್ಮ ವಿಷ್ ಈಗಾಗಲೇ ಪೂರ ಆಗಿದೆ ಅಂತ. ಇದು ಮಾಡ್ತಾ ಇದ್ರೆ ನಿಮ್ಮ ಬಾಡಿಯಲ್ಲಿ ಒಂದು ಸ್ಪೆಷಲ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ನಿಮ್ಮ ಒಂದು ಬಾಡಿನಲ್ಲಿ ಸ್ಪೆಷಲ್ ಆಗಿ ಒಂದು ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ರಿಲ್ಯಾಕ್ಸ್ ಆಗ್ತೀರಾ, ಕಾಮ್ ಆಗ್ತೀರಾ. ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಿಮ್ಮ ವಿಶ್ ಹಾಗೆ ಪ್ರಿಂಟ್ ಆಗುತ್ತೆ ಅಂಡ್ ಅದು ರಿಯಾಲಿಟಿಯಲ್ಲಿ ತರೋದಕ್ಕೆ ಕೆಲಸ ಮಾಡುತ್ತೆ. ವಿಜುವಲೈಸ್ ಮಾಡಿ ನಿಮ್ಮ ಡ್ರೀಮ್ ಲೈಫ್ ಅನ್ನ ನೀವಾಗ್ಲೇ ಜೀವಿಸ್ತಾ ಇದ್ದೀರಾ ಅಂತ. ಪಾಸಿಟಿವ್ ಥಾಟ್ಸ್ ಅನ್ನ ಮಾತ್ರ ಇಟ್ಕೊಳ್ಳಿ. ನಿಮಗೆ ಏನ್ ಒಳ್ಳೇದೋ ಅದನ್ನ ಮಾತ್ರ ಥಿಂಕ್ ಮಾಡಬೇಕು ಅಂತ ಹೆಲೆನ್ ಅವ್ರು ಹೇಳ್ತಾರೆ. ಅಂಡ್ ನಾಲ್ಕನೇದು ಕಲೆಕ್ಟ್ ಇಟ್. ನಿಮ್ಮ ವಿಶ್ ಅನ್ನ ಪೂರ ಮಾಡೋದಕ್ಕೆ, ಅದನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ನೀವು ಪ್ರಾಪರ್ ಆಕ್ಷನ್ ಅನ್ನ ತಗೋಬೇಕು. ಇದರಲ್ಲಿ ನೀವು ಎಂಡ್ ರಿಸಲ್ಟ್ ಅನ್ನ ಮಾತ್ರ ನೀವು ವಿಜುವಲೈಸ್ ಮಾಡಬೇಕು. ನಿಮಗೆ ಏನ್ ಬೇಕೋ ಅದು ಆಗ್ ಹೋಗಿದೆ ಅನ್ನೋ ರಿಸಲ್ಟ್ ಅನ್ನ ನೀವು ಫೋಕಸ್ ಮಾಡಿ ನೋಡ್ತಾ ಇರಬೇಕು. ಆ ವಿಶ್ ಹೇಗೆ ಫುಲ್ಫಿಲ್ ಆಗುತ್ತೆ, ಹೇಗೆ ಅದು ನನ್ನ ಹತ್ರ ಬರುತ್ತೆ, ಯಾಕೆ, ಹೇಗೆ ಅನ್ನೋ ಒಂದು ಕ್ವಶನ್ಸ್ ಅನ್ನ ನೀವು ಇಟ್ಕೋಬಾರ್ದು. ಅದ್ರ ಬಗ್ಗೆ ಯೋಚನೆ ಕೂಡ ನೀವು ಮಾಡಬಾರ್ದು. ಹೆಲೆನ್ ಹೇಳ್ತಾರೆ ಅವ್ರು ಯಾವುದೇ ಕಾಂಟೆಸ್ಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು, ಆ ಕಾಂಟೆಸ್ಟ್ ಬಗ್ಗೆ ಅವ್ರು ಯೋಚನೆ ಮಾಡ್ತಿರ್ಲಿಲ್ಲ. ಅದು ಎಷ್ಟು ಹಾರ್ಡ್ ಆಗಿದೆ, ನಾನು ಎಷ್ಟು ಕಷ್ಟಪಡಬೇಕು, ಅದನ್ನೆಲ್ಲ ಯೋಚನೆ ಮಾಡ್ತಾ ಇರ್ಲಿಲ್ಲ ಅವರು. ಅದ್ರಲ್ಲಿ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡ್ಬೋದು ಅದನ್ನ ಯೋಚನೆ ಮಾಡ್ತಿರ್ಲಿಲ್ಲ. ಬಟ್ ಅವರು ವಿಜುವಲೈಸ್ ಮಾಡ್ತಾ ಇದ್ರು, ತಾವು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ, ಬೆಸ್ಟ್ ಎಫರ್ಟ್ ಅನ್ನ ಹಾಕ್ತಾ ಇದ್ದೀನಿ ಅಂಡ್ ವಿಶ್ ಪೂರ ಆಗ್ತಾ ಇದೆ ಅಂತ ಅವರು ವಿಜುವಲೈಸ್ ಮಾಡ್ತಾ ಇದ್ರು. ತಾವು ಆ ಒಂದು ಕಾಂಟೆಸ್ಟ್ ಅಲ್ಲಿ ಗೆದ್ದೇ ಗೆಲ್ತೀನಿ ಅಂತ ಅವರು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ರು. ಅದಕ್ಕೆ ಅವರು ಬೇಕಾದ ಪ್ರಾಪರ್ ಆಕ್ಷನ್ ಅನ್ನ ತಗೊಳ್ತಾ ಇದ್ರು. ಹಾಗೇನೆ ನಾವು ಕೂಡ ನಾವ್ ಏನ್ ಮ್ಯಾನಿಫೆಸ್ಟ್ ಮಾಡಬೇಕು, ಏನ್ ಅಟ್ರಾಕ್ಟ್ ಮಾಡಬೇಕು ಅಂತ ಇದೀವಿ, ಅದರ ಬಗ್ಗೆ ಪ್ರಾಪರ್ ಆಕ್ಷನ್ ಅನ್ನ ತಗೋಬೇಕು. ಫಾರ್ ಎಕ್ಸಾಂಪಲ್, ಜಾಬ್ ಅನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ CV ಹಾಕೋದು, ಇಂಟರ್ವ್ಯೂ ಕ್ರಾಕ್ ಮಾಡೋದು, ಏನಾದ್ರೂ ಒಂದು ಸ್ಕಿಲ್ಸ್ ಕಡಿಮೆ ಇದ್ರೆ ಅದನ್ನ ಇಂಪ್ರೂವ್ ಮಾಡ್ಕೊಳ್ಳೋದು, ಹೀಗೆ ಪ್ರಾಪರ್ ಆಕ್ಷನ್ ಅನ್ನ ತಗೋಬೇಕು. ಹಾಗೇನೆ ಆ ಜಾಬ್ ನನಗೆ ಈಗಾಗಲೇ ಸಿಕ್ಕಿದೆ ಅನ್ನೋ ಹಾಗೆ ಮ್ಯಾನಿಫೆಸ್ಟ್ ಮಾಡ್ತಾನೆ ಇರಬೇಕು. ಹಾಗಾಗಿ ಹೆಲೆನ್ ಅವರು ಹೇಳಿದ ಹಾಗೆ ನಾವು ಏನಾದ್ರೂ ಅಟ್ರಾಕ್ಟ್ ಮಾಡಬೇಕು, ಮ್ಯಾನಿಫೆಸ್ಟ್ ಮಾಡಬೇಕು, ಅದು ಹಣ ಇರ್ಬೋದು, ಪ್ರೀತಿ ಇರ್ಬೋದು, ಹೆಲ್ತ್ ಇರ್ಬೋದು, ಗ್ರೋತ್ ಇರ್ಬೋದು, ಹಾಗೇನೆ ಕರಿಯರ್ ಅಲ್ಲಿ ಇರ್ಬೋದು, ಜಾಬ್ ಇರ್ಬೋದು, ಎಕ್ಸಾಮ್ ರಿಸಲ್ಟ್ ಇರ್ಬೋದು, ಯಾವುದೇ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂದ್ರೂ ಅದರಲ್ಲಿ ಸಂಪೂರ್ಣವಾಗಿ ನಾವು ನಂಬಿಕೆ ಇಡಬೇಕು, ಪ್ರಾಪರ್ ಆಕ್ಷನ್ ಅನ್ನ ತಗೋಬೇಕು. ಹಾಗೇನೆ ಡೈಲಿ ಅದನ್ನ ವಿಜುವಲೈಸ್ ಮಾಡ್ತಾ ಇರಬೇಕು. ಎಂಡ್ ರಿಸಲ್ಟ್ ಅನ್ನ ವಿಜುವಲೈಸ್ ಮಾಡಬೇಕು. ಈಗಾಗಲೇ ಜಾಬ್ ಸಿಕ್ಕಿರೋ ಹಾಗೆ, ಈಗಾಗಲೇ ಹಣ ಬಂದಿರೋ ಹಾಗೆ, ಬಿಸ್ನೆಸ್ ಚೆನ್ನಾಗಿ ಗ್ರೋ ಆಗಿರೋ ಹಾಗೆ, ಹೆಲ್ತ್ ಚೆನ್ನಾಗಿರೋ ಹಾಗೆ, ಪಾರ್ಟ್ನರ್ ಸಿಕ್ಕು ಮದುವೆ ಆಗಿರೋ ಹಾಗೆ, ಹೀಗೆ ಡೈಲಿ ಮ್ಯಾನಿಫೆಸ್ಟ್ ಮಾಡ್ತಾ ಇರಬೇಕು. ಎಂಡ್ ರಿಸಲ್ಟ್ ಅನ್ನ ನೋಡ್ತಾ ಇರಬೇಕು ಅಂತ ಅವ್ರು ಹೇಳ್ತಾರೆ. ಹಾಗಾಗಿ ಈ ಒಂದು ಪವರ್ಫುಲ್ SPEC ಟೆಕ್ನಿಕ್ ಅನ್ನ ನೀವು ಕೂಡ ಫಾಲೋ ಮಾಡಿ ನಿಮಗೆ ಬೇಕಾಗಿರುವಂತಹ ವಿಶ್ ಅನ್ನ ನೀವು ಫುಲ್ಫಿಲ್ ಮಾಡ್ಕೊಳ್ತೀರಾ ಅಂತ ನಂಬ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಬಾಯ್.